ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಸಭೆ ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷೆ ಜಯಂತಿ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಅಮೃತ್ ಯೋಜನೆ ಅವ್ಯವಸ್ಥೆ ಬಗ್ಗೆ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಅಸಮಾಧಾನ ಹೊರಹಾಕಿದರು. ಪಟ್ಟಣದೆಲ್ಲೆಡೆ ನೀರು ಸರಬರಾಜು ಇಲಾಖೆ ರಸ್ತೆಯನ್ನು ಹಾಳುಗೆಡವಿದೆ ಎಂದು ನೀರು ಸರಬರಾಜು ಇಲಾಖೆ ಇಂಜಿನಿಯರ್ ಅನ್ನು ಸದಸ್ಯರು ತರಾಟೆಗೆ ತೆಗೆದುಕೊಂಡರು. ಯೋಜನೆ ಸ್ಥಗಿತಗೊಳಿಸಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಎಂದು ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಆಗ್ರಹಿಸಿದರು. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಕಡತನ ಪತ್ತೆ ಪ್ರಕರಣ ಸದ್ದು ಮಾಡಿದೆ. ಈ ಕುರಿತು ಪೊಲೀಸ್ ದೂರು ತನಿಖೆ ಪ್ರಗತಿಯಲ್ಲಿದೆ ಎಂದು ಮುಖ್ಯಾಧಿಕಾರಿ ಮಾಹಿತಿ ನೀಡಿದರು. ಈ ಸಂದರ್ಭ ಆರೋಪಿ ಸಿಬ್ಬಂದಿ ಪರ ವಹಿಸಿದ ಇಂಜಿನಿಯರ್ ವಿರುದ್ಧ ಸದಸ್ಯರು ಅಸಮಾಧಾನ ಹೊರಹಾಕಿದರು. ಗುತ್ತಿಗೆ ಸಿಬ್ಬಂದಿ ವಜಾಗೊಳಿಸಿ ಹೊಸ ಸಿಬ್ಬಂದಿ ನೇಮಕಕ್ಕೆ ಸಭೆ ನಿರ್ಧಾರ ಕೈಗೊಂಡಿತು. ಗುತ್ತಿಗೆ ಆಧಾರದ ಕಚೇರಿ ಸಿಬ್ಬಂದಿಗಳನ್ನು 3 ವರ್ಷಕ್ಕೊಮ್ಮೆ ಬದಲಿಸಲು ಒಮ್ಮತದ ನಿರ್ಣಯ ಕೈಗೊಳ್ಳಲಾಯಿತು. ಕಚೇರಿಯ ಮಹತ್ವದ ಕಡತಗಳ ರಕ್ಷಣೆಯ ಬಗ್ಗೆ ಸಭೆಯಲ್ಲಿ ಆತಂಕವೂ ವ್ಯಕ್ತವಾಯಿತು. ಕಚೇರಿ ಸಿಬ್ಬಂದಿಗಳು ಅವರ ಕಾರ್ಯವೈಖರಿ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಪ್ರಮುಖ ಕಡತವೊಂದನ್ನು ಪಂಚಾಯಿತಿಯ ಹಂಗಾಮಿ ಮಹಿಳೆ ಸಿಬ್ಬಂದಿಯವರು ಈ ಹಿಂದೆ ನಾಪತ್ತೆ ಮಾಡಿದ್ದರು. ಈ ಪ್ರಕರಣ ತೀವ್ರ ಚರ್ಚೆಗೆ ಗ್ರಾಸವಾಗಿ ನಂತರ ಇದು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿತ್ತು. ಇನ್ನು ಸಾಮಾನ್ಯ ಸಭೆಯಲ್ಲಿ ವಾಣಿಜ್ಯ ಮಳಿಗೆ ತೆರವು ತಾರತಮ್ಯ ಅನುಸರಣೆಯ ಬಗ್ಗೆ ಸದಸ್ಯರು ಅಸಮಾಧಾನ ಹೊರಹಾಕಿದ್ದಾರೆ. ಪಟ್ಟಣ ಪಂಚಾಯಿತಿ ವಾಣಿಜ್ಯ ಮಳಿಗೆ ಹರಾಜು ವಿಚಾರದಲ್ಲಿ ಸಾಮಾಜಿಕ ನ್ಯಾಯ ಅನುಸರಿಸಲು ಆಗ್ರಹ ಮಾಡಿರುವ ಸದಸ್ಯರು ಅಧಿಕಾರಿಗಳು ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ. ಖಾಸಗಿ ಬಸ್ ನಿಲ್ದಾಣದ ಒಂದು ಅಂಗಡಿಯನ್ನು ಇನ್ನೂ ಖಾಲಿ ಮಾಡಿಸಿಲ್ಲ ಏಕೆ ಎಂದು ಪ್ರಶ್ನಿಸಿದ್ದಾರೆ. ಜೆಸಿ ವೇದಿಕೆ ಮುಂಭಾಗದ ಒಂದು ಅಂಗಡಿಯನ್ನು ಟಾರ್ಗೆಟ್ ಮಾಡಿ ಮದನ್ ಎಂಬುವವರಿಗೆ ಇನ್ನಿಲ್ಲದ ಕಿರುಕುಳ ನೀಡುತ್ತಿರುವುದು ಸರಿಯೇ? ಟೆಂಡರ್ ಆಗಿರುವ ಮಳಿಗೆಗಳ ಅಗ್ರಿಮೆಂಟ್ ಇನ್ನೂ ಆಗಿಲ್ಲ ಎಂಬ ವಿಚಾರಗಳ ಬಗ್ಗೆ ಚರ್ಚೆ ನಡೆದವು. ಇದರೊಂದಿಗೆ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಸಮಸ್ಯೆಗಳ ತಾಂಡವಗಳೇ ಸದ್ದು ಮಾಡುತ್ತಿವೆ. ಅಧ್ಯಕ್ಷರಾಗಿ ಯಾವುದೇ ರೀತಿ ಕಾಂಟ್ರಾಕ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಆನ್ಸರ್ ಅವ್ರು ಕೊಡ್ಬೇಕು. ಯಾಕಂದ್ರೆ ಪೇಪರ್ ಮೆನ್ಷನ್ ಆಗಿದೆ. ಪಟ್ಟಣದ ಪ್ರಥಮ ಪ್ರಜೆ ಯಾವುದೇ ರೀತಿ ಗೊತ್ತಿದ್ದು ಗೊತ್ತಿಲ್ಲ ಸುಮ್ಮನೆ ಪ್ರೈವೇಟ್ ಸ್ಟ್ಯಾಂಡ್ ಒಂದು ಬಿಲ್ಡಿಂಗ್ ಕೊಟ್ಟು ಮಾರನೇ ದಿನ ಮೆಂಬರ್ಗಳೆಲ್ಲ ಫೋನ್ ಮಾಡಿ ಜೋರ್ ಮಾಡಿದ್ರೆ ಅದನ್ನ ನಿಲ್ಸುತ್ತೆ. ಅದರಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಉಪಾಧ್ಯಕ್ಷರು ಏನ್ ಮಾಡಿದ್ರು, ಮಾಜಿ ಉಪಾಧ್ಯಕ್ಷರು ಅವರಿಗೆ ಕೂತ್ಕೊಂಡು ನೀವು ಅವ್ರಿಗೆ ಕೊಡ್ಬೇಕಲ್ಲ. ನಿಮ್ ಕೈಲಿ ಆ ಕೈಲಿ ಆಯ್ತು, ಅವ್ರೆಲ್ಲ ಕೈ ಫೋನ್ ಮಾಡಿ ತೆಗ್ಸಿದ್ರಿ, ಅವ್ನು ಬಂದ ಇಲ್ಲ ಅಂಗಡಿ ಮಾಡಿದ. ಒಂದ್ ತಿಳ್ಕೊಳ್ಳಿ, ಒಬ್ಬ ಬದುಕಬೇಕು ಅಂತ ಹೆಂಗಿದ್ರು ಬದುಕ್ತಾನೆ. ಆಯ್ತಾ? ಈಗ ಟೌನ್ ಪಂಚಾಯತ್ಗೆ ಮಳಿಗೆ ಎಲ್ಲ ಟೆಂಡರ್ ಆಗಿದೆ, ಎಲ್ಲ ಖಾಲಿ ಮಾಡ್ತಿದ್ದೀರಾ? ಪದ್ಮವನೆಯಿಂದ ನಾನು ಪಟ್ಟಣ ಪಕ್ಕದಿಂದ ಕಂಪ್ಲೇಂಟ್ ಕೊಡ್ತೀನಿ, ಅಂಗಡಿ ಖಾಲಿ ಮಾಡ್ತಿದ್ದಾನೆ ಅಂತ ಒಂದೇ ಹೇಳ್ತೀನಿ ಅಂತಾರೆ. ಆಮೇಲೆ ಇದೇ ವೆಲ್ಕಮ್ ಮೌನ ಬಂದಿ ಗುತ್ತಿಗೆಯಡಿ ತಾಂತ್ರಿಕ ಶಾಖೆಗೆ ನಿಬಂಧಿಸಿದ ಶ್ರೀಮತಿ ಶ್ವೇತಾ ಅವರನ್ನು ದಿನಾಂಕ 23/7/25ರಿಂದ ಕರ್ತವ್ಯದಿಂದ ತೆಗೆದುಹಾಕುವಂತೆ ಆಡಳಿತ ಮಂಡಳಿ ಮತ್ತು ಮುಖ್ಯಾಧಿಕಾರಿಗಳು ತೀರ್ಮಾನಿಸಿದ ಮೇರೆಗೆ ಸದರಿ ತೆರವಾದ ಸ್ಥಾನಕ್ಕೆ ಹೊಸದಾಗಿ ನೀರು ಸರಬರಾಜು ಸಹಾಯಕ ಬಾರ್ ಪಂಪ್ ಆಪರೇಟರ್ ಅನ್ನು ನಿಯೋಜಿಸಲು ಗುತ್ತಿಗೆದಾರರಿಗೆ ಪತ್ರ ವಿವರಿಸಲು ತೀರ್ಮಾನಿಸಲಾಯಿತು. ಸದರಿ ತೀರ್ಮಾನವು ಆಡಳಿತ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೈಗೊಂಡಿರುವುದರಿಂದ ಯಾವುದೇ ಅನಾಹುತಕ್ಕೆ ಆಡಳಿತ ಮಂಡಳಿ ಮತ್ತು ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಜವಾಬ್ದಾರರಲ್ಲವೆಂದು ತೀರ್ಮಾನಿಸಲಾಯಿತು. ಯಾರು ತಗೊಂಡ್ಬೇಕಿತ್ತು? ನೀವ್ ಯಾಕೆ ತಗೊಂಡ್ರಿ? ಪದ್ಮನಾಭ ಹೆಸರಿಟ್ಕೊಂಡು ವೆಲ್ಕಮ್ ಶೋರ್ ಯಾಕೆ ಟ್ರಾನ್ಸ್ಫರ್ ಕೊಟ್ರಿ? ಈಗ ವೆಲ್ಕಮ್ ಶೋರ್ ಅಂತ ಮೆನ್ಷನ್ ಮಾಡಕ್ ಹೇಳ್ತೀನಿ ಅಂತ ಅವ್ನು ನನ್ನ ಹತ್ರ ಬಂದ ನನ್ನ ಸಮಸ್ಯೆ ಹೇಳ್ಕೊಡಿ, ನಾನು ಮಾತಾಡ್ತಿದ್ದೀನಿ. 57 ಅಂಗಡಿ ಖಾಲಿ ಮಾಡೋರೆ, ಅವನೊಬ್ಬ ಖಾಲಿ ಮಾಡಿದ್ರೆ ನಮ್ಗೆ ಕೇಳ್ತಾರೆ, ಖಾಲಿ ಮಾಡಿಸಿದ್ರೆ ನಮ್ಮದೊಂದು ಹೇಳ್ತೀವಿ ಮುಖ್ಯಾಧಿಕಾರಿಗೆ ಕನ್ನಡ ಖಾಲಿ ಮಾಡಿಸಿ ಒಂದೊಂದೇ ಇದೇ ನನ್ನ